ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಶ್ರೀ ಸದ್ಗುರು ಸಿದ್ಧಾರೂಢರ ಚರಿತ್ರೆಯೊಳಗೆ ನಿನ್ನೆ ನಾವು ಆ ಗುರುಪಾದಯ್ಯ ಅಂತಕ್ಕಂಥವರು ತಮ್ಮ ಮನೆಯಿಂದ ಅನ್ನದ ಬುತ್ತಿಯನ್ನು ಕಟ್ಟಿಕೊಂಡು ಬಂದು ಸದ್ಗುರು ಸಿದ್ಧಾರೂಢರಿಗೆ ಊಟವನ್ನು ಮಾಡಿಸಿದಂಥ ಒಂದು ವಿಚಾರವನ್ನು ಕೇಳಿದ್ದೀವಿ. ಹಂಗೆ ಆ ಗುರುಪಾದಯ್ಯ ಸದ್ಗುರು ಸಿದ್ಧಾರೂಢರು ಕೊಟ್ಟಂಥ ಒಂದು ರೊಟ್ಟಿಯ ತುಣುಕನ್ನು ತಿಂದ ಈ ಒಂದು ಮಹಾತ್ಮರ ಸೇವೆಯನ್ನು ಮಾಡಿದ್ರೆ ನನ್ನ ಜನ್ಮ ಪಾವನಕ್ಕತಿ ಸಾರ್ಥಕಕ್ಕತಿ ಅಂತ ತಿಳ್ಕೊಂಡ ವಿಚಾರ ಮಾಡ್ತಾ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಆ ಗುರುಪಾದಯ್ಯನವರು ಮನೆ ಕಡೆಗೆ ಹೊರಡ್ತಾರೆ. ಆವಾಗ ಅವ್ರ ಮನೆ ಕಡೆ ಹೊಂಟಂಥ ಟೈಮ್ದೊಳಗೆ ಅವ್ರ ಹಿಂದಿನಿಂದ ಮತ್ತೊಬ್ಬ ಐನಾರಾಮ ಬಂದ ಆ ಗುರುಪಾದಯ್ಯಗೆ ಹೇಳ್ತಾನೆ. ಏನು ಹೇಳ್ತಾನೋ ಅಂತಂದ್ರೆ, ಆ ಸಿದ್ಧ ಲಿಂಗ ಇಲ್ಲದಂಥ ಬಣಗು ಭವಿ ಅದಾನ, ಅವ ಯಾವ ಜಾತಿ ಅವದಾನೋ ಏನೋ, ಅವನ ಕೈಯಾಗಿಂದ ನೀ ರೊಟ್ಟಿ ತುಂಡನ್ನು ಇಸ್ಕೊಂಡು ತಿಂದದ್ದು ನಾನು ನನ್ನ ಕಣ್ಣಾರೆ ನೋಡೀನಿ. ಈ ಒಂದು ಸಂಗತಿಯನ್ನು ನಮ್ಮ ಎಲ್ಲ ಕುಲ ಬಾಂಧವರಿಗೆ ಸಮಾಜದವರಿಗೂ ತಿಳಿಸ್ತೇನೆ. ನೀನು ನಿಜವಾಗಿ ನಮ್ಮ ಜಂಗಮ ರೀತಿ ನೀತಿಯಿಂದ ಭ್ರಷ್ಟಾದಿ, ಅವಶ್ಯವಾಗಿ ನಿನಗೆ ನಾವು ಸಮಾಜದಿಂದ ಬಹಿಷ್ಕಾರ ಕೊಡ್ತೀವಿ. ಅಲ್ಲದ ನಿನ್ನನ್ನು ಯಾರ ಬೆನ್ನಾಗಿ ಕರೀತಾರೋ ಅಂಥವ್ರನ್ನೂ ಸಹ ಕುಲದಿಂದ ಹೊರಗಿಡ್ತೇವೆ ಅಂತೇಳಿ ಈ ಪ್ರಕಾರ ಆತ ಅಂದವನ ಈ ವಿಷಯವನ್ನು ಎಲ್ಲ ಸರ್ವ ಜಂಗಮ ಕುಲ ಬಾಂಧವರಿಗೆ ತಿಳಿಸಿ ಎಲ್ಲರನ್ನೂ ಒಟ್ಟುಗೂಡಿಸಿ ಆ ಗುರುಪಾದಯ್ಯನಿಗೆ ಬಹಿಷ್ಕಾರ ಕೊಟ್ಟರು. ಆವಾಗ ಉಳಿದಂಥ ಎಲ್ಲ ಜಂಗಮರು ಆ ಗುರುಪಾದಯ್ಯನ ಕಡೆಗೆ ಬಂದು ಹೇಳ್ತಾರೆ, ನೀನು ನಿನ್ನ ಎಲ್ಲ ಮನೆ ಮಂದಿ ಕರ್ಕೊಂಡು ಮಠ ಬಿಟ್ಟು ಹೊರಗೆ ಹೋಗಬೇಕು, ಇಲ್ಲ ಮಠದಾಗ ಇರ್ತೀನಿ ಅಂತಂದ್ರೆ ಆ ಭವ್ಯ ಸಹವಾಸವನ್ನು ಬಿಡ್ತೇನೆ ಅಂತೇಳಿ ಅನ್ನಬೇಕು. ಆತನ ಕೂಡ ನೀ ಇನ್ನೊಮ್ಮೆ ಭೇಟಿ ಆದದ್ದ ಕರೆ ಆದ್ರೆ ನಿನ್ನನ್ನು ಯಾವುದೇ ಕಾರಣಕ್ಕೂ ನಾವು ನಮ್ಮ ಸಮಾಜದೊಳಗೆ ಸೇರಿಸೋದಿಲ್ಲ. ಅವನ ನೀ ಬಿಟ್ಟು ಬಂದದ್ದ ಕರೆ ಆದ್ರೆ ನಿನಗೆ ಯೋಗ್ಯ ಪ್ರಾಯಶ್ಚಿತ್ತ ಕೊಟ್ಟ ಪುನಃ ನಾವು ನಮ್ಮ ಕುಲದಾಗ ಸೇರಿಸ್ಕೋತೀವಿ ಅಂತೇಳಿ ಅಂದಾಗ ಅವ್ರ ಮಾತನ್ನು ಕೇಳಿದಂಥ ಗುರುಪಾದಯ್ಯ ಹೇಳ್ತಾನು, ಸಿದ್ಧಾರೂಢರನ್ನು ಬಿಟ್ಟು ನಾನು ಇರೋದಿಲ್ಲ. ಅವರು ಪ್ರತ್ಯಕ್ಷ ಪರಮಾತ್ಮನ ಅವತಾರದಾರು, ಇವರು ಮಹಾತ್ಮರ ಅದಾರ ಅನ್ನೋದು ನನಗೆ ಪ್ರತೀತಿ ಆಗೈತಿ, ನನಗೆ ಮನಗಂಡೈತಿ. ಅದಕ್ಕೆ ನಾವೊಬ್ಬನ ಈ ಮಠವನ್ನು ಬಿಟ್ಟು ಬೇರೆ ಕಡೆ ಹೋಗ್ತೀನಿ. ಆದ್ರೆ ನನ್ನ ಹೆಂಡತಿ ಮತ್ತು ಮಗನನ್ನು ಇಲ್ಲೇ ಮಠದಾಗ ಬಿಟ್ಟು ಹೋಗ್ತೀನಿ ಅಂತಂದಾಗ ಆ ಉಳಿದಂಥ ಜಂಗಮರಂತಾರು, ನೀನು ಮನೆ ಬಿಟ್ಟು ಹೋಗ್ತೇನೆ ಮಠ ಬಿಟ್ಟು ಹೋಗ್ತೇನೆ ಅಂತಂದ ಮ್ಯಾಗ ನೀ ನಿಜವಾಗಿಯೂ ಆ ಒಂದು ಸಿದ್ಧಾರೂಢನ ಕಡೆಗೆ ಹೋಗಿ ಇರ್ತಿ ಅಂಥೇಳಿ ನಮಗೆ ಗೊತ್ತೈತಿ. ನೀನು ಎಷ್ಟೋ ಆದರೂ ಜಾತಿ ಭ್ರಷ್ಟಾಗಿ ನೀನು ನೀತಿ ತಪ್ಪಿ ಅಂತೇಳಿ ಅನ್ನುವಂಥ ಮಾತನ್ನು ಕೇಳಿ ಆ ಗುರುಪಾದಯ್ಯ ಏನೊಂದು ಕೂಡ ಮಾತನಾಡದೆ ಸುಮ್ಮನೆ ಉಳಿತಾನೆ. ಆವಾಗ ಆತನ ಹೆಂಡತಿ ಕೂಡ ಬಹಳ ಆಗ್ರಹ ಮಾಡ್ತಾಳೆ. ಏನು ಮಾಡ್ತಾಳು ಅಂತಂದ್ರೆ, ಆ ಸಿದ್ಧಾರೂಢನ ಬಿಟ್ಟು ಬಿಡ್ರಿ ಅಂತೇಳಿ ತಿಳ್ಕೊಂಡು ಅವಳು ಸಾಕಷ್ಟು ಆಗ್ರಹವನ್ನು ಮಾಡ್ತಾಳೆ. ಅವನ ಮಗ ಆದರೂ ಕೂಡ ಸಿಟ್ಟಿನಿಂದ ತಮ್ಮ ತಂದೆಗೆ ಹೇಳ್ತಾನೆ, ಆ ಭವ್ಯ ಸಹವಾಸದೊಳಗೆ ನೀ ಏನು ರುಚಿ ಕಂಡಿಪ್ಪ, ಈ ಮನೆಯೊಳಗೆ ಇದ್ದಿ ಅಂತಂದ್ರೆ, ಈ ಮಠದೊಳಗೆ ಇದ್ದಿ ಅಂತಂದ್ರೆ ನಿನ್ನ ಜೀವೇನು ಹಾರಿ ಹೋಕ್ಕತ್ತೇನೋ ಅಂಥೇಳಿ ನಿನಗೆ ನಿಜವಾಗಿಯೂ ಹುಚ್ಚು ಹಿಡ್ದೈತಿ. ನೀ ಈಗಿಂದೀಗ ಈ ಮಠವನ್ನು ಬಿಟ್ಟು ನಡೆಯದಿ, ಈ ಒಂದು ಮುದಿ ವಯಸ್ಸಿನೊಳಗೆ ನಿನ್ನ ಬುದ್ಧಿ ಭ್ರಮಣ ಆಗೈತಿ ಅಂತಕ್ಕಂಥ ಒಂದು ಮಗನ
ಕಠೋರವಾದ ಮಾತುಗಳನ್ನು ಕೇಳಿದಂಥ ಆ ಗುರುಪಾದಯ್ಯ ಏನೊಂದು ಉತ್ತರವನ್ನು ಕೊಡಲಿಲ್ಲ. ಸಂಪೂರ್ಣವಾಗಿ ಮನಸ್ಸನ್ನು ಸದ್ಗುರು ಸಿದ್ಧಾರೂಢರ ಚರಣಗಳಲ್ಲಿ ಇಟ್ಟಂಥವನಾಗಿ ಆ ಗುರುಪಾದಯ್ಯ ತನ್ನ ಜೋಳಿಗೆಯನ್ನು ಹೆಗಲಿಗೆ ಹಾಕಿಕೊಂಡು ಅದೇ ಸಮಯದೊಳಗೆ ಮಠವನ್ನು ಬಿಟ್ಟ ಹೊರಟ ಊರೊಳಗೆ ಹೋಗಿ ಭಿಕ್ಷೆ ಮಾಡಿಕೊಂಡ ನೆಟ್ಟಗೆ ಸಿದ್ಧಾರೂಢರು ಇದ್ದಲ್ಲಿಗೆ ಬಂದ ಆ ಸಿದ್ಧ ಸದ್ಗುರುಗಳ ಮುಂದೆ ಆ ಜೋಳಿಗೆಯನ್ನು ಇಟ್ಟ ಅವರು ಕೊಟ್ಟಷ್ಟು ಪ್ರಸಾದವನ್ನು ತೆಗೆದುಕೊಂಡ ಅಷ್ಟನ್ನೇ ಸೇವಿಸಿ ಆನಂದದಿಂದ ಸದ್ಗುರು ಸಿದ್ಧಾರೂಢರ ಹತ್ತಿರ ಇರಕ್ಕೆ ಪ್ರಾರಂಭ ಮಾಡಿದ. ಹಿಂಗೆ ಆ ಗುರುಪಾದಯ್ಯನ ಈ ಪ್ರಕಾರವಾಗಿರ್ತಕ್ಕಂಥ ಅನನ್ಯ ಭಕ್ತಿಯನ್ನು ಕಂಡ ಇತರೆ ಭಕ್ತರು ಕೂಡ ಸಿದ್ಧರ ಕಡೆಗೆ ಬರಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಸಿದ್ಧಾರೂಢರನ್ನು ಕಂಡಂಥವರು ಇವ ಸತ್ಯವಾಗಿ ಸದ್ಗುರು ಅದಾನ, ಈತ ನಮಗೆ ಭೇಟಿಯಾದ, ನಾವು ಪಾವನರಾದೀವಿ ಅಂತೇಳಿ ತಿಳ್ಕೊಂಡ ಭಕ್ತರೆಲ್ಲ ಅನ್ನಕತ್ತಿದ್ರು. ಆ ಭಕ್ತರು ಅತ್ಯಾಗ್ರಹದಿಂದ ಸದ್ಗುರು ಸಿದ್ಧಾರೂಢರಿಗೆ ವಿನಂತಿಯನ್ನು ಮಾಡಿಕೊಂಡ ತಮ್ಮ ತಮ್ಮ ಮನೆಗಳಿಗೆ ಕರ್ಕೊಂಡು ಹೋಗಿ ಅವರಿಗೆ ಭೋಜನಾದಿಗಳ ಉಪಚಾರಗಳಿಂದ ಸಂತೋಷಪಡಿಸಿ ಧನ್ಯಭಾವವನ್ನು ಹೊಂದಾಕತ್ತಿದ್ರು. ಒಬ್ಬರಂತೂ ಇತರ ಭಕ್ತರೊಡನೆ ಕೂಡಿಕೊಂಡ ಸಿದ್ಧರನ್ನು ಮನೆಗೆ ಕರ್ಕೊಂಡು ಹೋಗಿ ಅವರ ಮನೆಯೊಳಗೆ ಯೋಗ ವಾಸಿಷ್ಠ ಪುರಾಣವನ್ನು ಹಚ್ಚಿ ನಿತ್ಯ ಸದ್ಗುರು ಸಿದ್ಧಾರೂಢರ ಮುಖದಿಂದ ವೇದಾಂತ ನಿರೂಪಣವನ್ನು ಶ್ರವಣ ಮಾಡಿ ಬಹಳ ಸಂತೋಷ ಪಡಕತ್ತಿದ್ರು. ಇಲ್ಲಿಂದ ಸಮಾಜ ಉದ್ಧಾರ ಕಾರ್ಯಕ್ಕೆ ಸದ್ಗುರು ಸಿದ್ಧಾರೂಢರು ಆರಂಭವನ್ನು ಮಾಡಿದರು. ಆವಾಗ ಆ ಗುರುಪಾದಯ್ಯ ತನ್ನ ಮನಸ್ಸಿನೊಳಗೆ ಬಹಳ ಸಂತೋಷಪಟ್ಟ, ಆನಂದಪಟ್ಟ. ಸದ್ಗುರು ಸಿದ್ಧಾರೂಢರ ಮುಖದಿಂದ ಹೊರಡುವಂಥ ಭಾಷಣವನ್ನು ಶ್ರವಣ ಮಾಡಿದ ಮಾತ್ರದಿಂದ ಆ ಭಕ್ತರೆಲ್ಲ ಆ ಕ್ಷಣವೇ ಸ್ವರೂಪದಲ್ಲಿ ಪ್ರಬೋಧವಾಕ್ಕಿದ್ರು. ಒಮ್ಮೆ ಇಂಥ ಒಂದು ಶ್ರವಣ ಕಾಲದೊಳಗೆ ಆ ಕೂಡಿದಂಥ ಸರ್ವ ಭಕ್ತ ಜನರನ್ನು ಕೂಡಿಸ್ಕೊಂಡ ಗುರುಪಾದಯ್ಯ ಹೇಳ್ತಾನೆ ಅವ್ರಿಗೆ, ಈಗ ಕಾರ್ತಿಕ ಶುದ್ಧ ಪೂರ್ಣಿಮೆ ದಿನ ಮಹಾವೈಭವದಿಂದ ಒಳಗೂಡಿಕೊಂಡ ಸದ್ಗುರು ಸಿದ್ಧಾರೂಢರನ್ನು ನಾವೆಲ್ಲ ಪೂಜೆ ಮಾಡಬೇಕು ಅಂತೇಳಿ ತಿಳ್ಕೊಂಡಂದಾಗ ಆ ಗುರುಪಾದಯ್ಯನ ಮಾತು ಸರ್ವ ಭಕ್ತರಿಗೂ ಸರಿ ಅನಿಸಿ ಎಲ್ಲರೂ ಒಪ್ಪಿಗೆಯನ್ನು ಕೊಡ್ತಾರೆ. ಆಗ ಒಂದು ಭವ್ಯವಾಗಿರ್ತಕ್ಕಂಥ ಮಂಟಪವನ್ನು ತಯಾರು ಮಾಡಿ ಅದರೊಳಗೆ ದಿವ್ಯವಾದ ಸಿಂಹಾಸನವನ್ನು ನಿರ್ಮಾಣ ಮಾಡಿ ಸದ್ಗುರು ಸಿದ್ಧಾರೂಢರನ್ನು ಪೂಜಿಸುವುದಕ್ಕೋಸ್ಕರವಾಗಿ ತಯಾರಿಯನ್ನು ಮಾಡಿಕೊಂಡ್ರು. ಆ ಕಾರ್ತಿಕ ಪೂರ್ಣಿಮೆ ದಿವಸ ಆ ಸಿಂಹಾಸನದಲ್ಲಿ ಸದ್ಗುರು ಸಿದ್ಧಾರೂಢರನ್ನು ಕುಳ್ಳಿರಿಸಿ ಅತ್ಯಂತ ಶೋಭಾಯಮಾನವಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡುವಂಥವರಾದರು. ತಲೆಯ ಮೇಲೆ ಪುಷ್ಪಗಳಿಂದ ಮಂಡಿತವಾಗಿರ್ತಕ್ಕಂಥ ಕಿರೀಟ, ಕೊರಳಲ್ಲಿ ದಿವ್ಯವಾದಂಥ ಹಾರ ವಿಜೃಂಭಿಸ್ತಾ ಇದ್ದವು. ವಕ್ಷಸ್ಥಳದ ಮೇಲೆ ರತ್ನ ಪದಕ ಮಿಂಚ್ತಾ ಇತ್ತು. ಕಂಠದೊಳಗೆ ಮುಕ್ತಾಹಾರ ತೂಗುತ್ತಾ ಮೈ ಮೇಲೆ ಪುಷ್ಪಭಾರ ಶೋಭಿಸ್ತಾ ಇತ್ತು. ಅಲ್ಲದ ಹೆಗಲ ಮೇಲೆ ದಿವ್ಯ ಪಿತಾಂಬರ ಹೊತ್ತು ಸತೇಜ ಸುಂದರ ಮತ್ತು ಅತ್ಯಂತ ಮನೋಹರ ರೂಪವುಳ್ಳಂಥ ಶ್ರೀ ಸದ್ಗುರು ಸಿದ್ಧಾರೂಢರ ಮೂರ್ತಿಯು ಸಿಂಹಾಸನದ ಮೇಲೆ ವಿರಾಜಮಾನವಾಗಿತ್ತು. ಮುಖದ ಮೇಲೆ ಶಾಂತಿ ಮುದ್ರೆಯುಳ್ಳಂಥವನಾಗಿ ಕೃಪಾದೃಷ್ಟಿಯು ಪ್ರೇಕ್ಷಕರ ಹೃದಯಾಂತದಲ್ಲಿ ಭೇದಿಸಿಕೊಂಡು ಹೋಗಿ ಅಲ್ಲಿರುವಂಥ ಗ್ರಂಥಿಗಳನ್ನು ಹರಿದು ಆ ದುಷ್ಟ ಸಂಗತಿಗಳನ್ನು ಸಹವಾಸಗಳನ್ನು ಸಹ ಏನು ಮಾಡ್ತಿತ್ತು ಅಂದ್ರೆ ಅವನ್ನ ಜಾಡಿಸಿ ಜಳ ಮಾಡಿ ಅಲ್ಲಿದ್ದಂಥ ಭಕ್ತರನ್ನು ಉದ್ಧಾರ ಮಾಡಕತ್ತು. ಪೂಜಾ ನೋಡ್ಲಿಕ್ಕೆ ಬಂದವರೆಲ್ಲ ನಾವು ಸದ್ಗುರು ಸಿದ್ಧಾರೂಢರನ್ನು ಸೇವಿಸಿ ಧನ್ಯರಾದೇವಿ, ಈ ಒಂದು ಸಗುಣ ರೂಪವನ್ನು ಧರಿಸಿರ್ತಕ್ಕಂಥ ಸಾಕ್ಷಾತ್ ಗಿರಿಜಾ ರಮಣನಾದಂಥ ಶಂಕರನನ್ನು ಇವತ್ತು ನಾವು ಕಣ್ಣಾರೆ ಕಂಡಿವಿ ಅಂತೇಳಿ ತಿಳ್ಕೊಂಡ ಅಲ್ಲಿದ್ದಂಥ ಭಕ್ತರು ಅತೀವ ಸಂತೋಷದಿಂದ ಸದ್ಗುರು ನಾಮಸ್ಮರಣೆಯನ್ನು ಮಾಡುವಂಥವರಾದರು. ಹಿಂಗೆ ದಿನ ಹುಬ್ಬಳ್ಳಿಯೊಳಗಿನ ಭಕ್ತ ಮಂಡಳಿ ಬೆಳೆಯುತ್ತಾ ಹೋಗಿ ದೇಶಗಳಲ್ಲೆಲ್ಲ ಸದ್ಗುರು ಸಿದ್ಧಾರೂಢರ ಕೀರ್ತಿ
ಬೆಳೀತಾ ನಡೀತು, ಪಸರಿಸುತ್ತಾ ನಡೀತು. ಪರದೇಶಗಳಿಂದಲೂ ಕೂಡ ಭಕ್ತ ಜನರು ಪ್ರತಿ ದಿವಸ ಬಂದು ಅಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಾಕತ್ತಿದ್ರು. ಇದರ ಅಂಗವಾಗಿ ಅಲ್ಲಿ ಭವ್ಯವಾದ ಒಂದು ಮಠವು ಕಟ್ಟಲ್ಪಟ್ಟಿತು. ಶಿಷ್ಯರ ಸಹಿತ ಅಲ್ಲಿ ಬಂದ ವಸತಿ ಮಾಡಿ ಇರಾಕತ್ತಿದ್ರು. ಅನೇಕ ಜನ ಲಿಂಗಾಯತರು ಸಹ ಸಿದ್ಧಾರೂಢರ ಭಕ್ತರಾದರು. ಆಮೇಲೆ ಇದನ್ನೆಲ್ಲ ಕಂಡಂಥ ಆ ಜಂಗಮ ಸಮಾಜದವರು ಸಹ ಗುರುಪಾದಯ್ಯನವರನ್ನು ತಮ್ಮ ಕುಲದಲ್ಲಿ ತೆಗೆದುಕೊಂಡರು. ಯಾವ ಗುರುಪಾದಯ್ಯ ಅಸಹ್ಯವಾಗಿರ್ತಕ್ಕಂಥ ಕಷ್ಟಕರವಾಗಿರ್ತಕ್ಕಂಥ ಸಮಾಜದ ಆಪತ್ತುಗಳನ್ನು ಸಹಿಸಿಕೊಂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಬಾಧೆಯನ್ನು ಸಹ ಲಕ್ಷಿಸದೆ ಸದ್ಗುರುಗಳ ಚರಣಗಳನ್ನು ಹಿಡಿದನು. ಆತನು ಸತ್ಯವಾಗಿ ಆ ಗುರುಪಾದಯ್ಯ ಧನ್ಯ ಆದ. ಆತನೇ ಈ ಹುಬ್ಬಳ್ಳಿಗೆ ಬಂದಂಥ ಸಿದ್ಧಾರೂಢರನ್ನು ಪ್ರಪ್ರಥಮದಲ್ಲಿ ಗುರುತು ಹಿಡಿದವ್ರು ಯಾರಪ್ಪ ಅಂತಂದ್ರೆ ಆ ಗುರುಪಾದಯ್ಯ. ಅನಂತರ ಆ ಗುರುಪಾದಯ್ಯನವರ ಒಂದು ಭಕ್ತಿಯನ್ನು ಕಂಡಂಥ ಇತರ ಜನ ಸಹ ಸದ್ಗುರು ಸಿದ್ಧಾರೂಢರಲ್ಲಿ ಭಕ್ತಿಯುಕ್ತರಾಗ್ತಾರೆ. ಅಜ್ಞಾನ ಕಣಿಯೊಳಗಿಂದ ಬಹಳ ದುಃಖವನ್ನು ಸಹಿಸಿ ಈ ಒಂದು ಅನಗ್ಯ ರತ್ನವನ್ನು ಹುಡುಕಿ ಸಮಾಜಕ್ಕೆ ಕೊಟ್ಟವನೇ ಈ ಗುರುಪಾದಯ್ಯ ಅಂತಕ್ಕಂಥ ಒಬ್ಬ ಜಂಗಮ. ಅನಂತರ ಆ ಒಂದು ಸದ್ಗುರುವಿನ ಲಾಭ ಎಲ್ಲರಿಗೂ ಸಿಗುವಂಥದ್ದಾಯಿತು ಅನ್ನುವಲ್ಲಿಗೆ ಇವತ್ತಿನ ಸದ್ಗುರು ಸಿದ್ಧಾರೂಢರ ಶಿಷ್ಯನಾದ ಗುರುಪಾದಯ್ಯನವರ ಒಂದು ಕತೆಗೆ ಮಂಗಲವನ್ನು ನೀಡೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಗರಗದ ಶ್ರೀ ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.